ಕೂತ್ಕೊಳ್ಳಿ. ಅವರು ಅವರು ಹೇಳಿದ್ರಲ್ಲ, ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೆನ ಅಂತ ಹೇಳಿದ್ರಲ್ಲ, ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋದು ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ 10% ಒಕ್ಕಲಿಗರು ಈ ದೇಶದ ನಾಗರಿಕರಲ್ವಾ? ನಾವೇ ಯಾಕೆ ನಮ್ಮ ಹಕ್ಕನ್ನು ಕೇಳಬಾರ್ದು? ನಾವು ವಿರೋಧ ಇಲ್ಲ. ಮುಖ್ಯಮಂತ್ರಿಗಳು ನೀವು ನಿಮ್ಮ ಜನಾಂಗಣ ಯಾಕೆ ಇವತ್ತು ಇಲ್ಲ? ನೀವೇ ಅದ್ರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ನೋಡಿ ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತೇಳಿ ಅವ್ರು ಪಾಯಿಂಟ್ ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾರಿಟಿ. ಅದಕ್ಕೆ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್, ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರು ಸಾಕು. ಆರ್ಟಿಕಲ್ 15 ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15-16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 15 ಬಹಳ ಸ್ಪಷ್ಟವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ ಬರೋದಿಲ್ಲ. ನಾ ಪ್ರಶ್ನೆ ಮಾಡ್ತೀನಿ, ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಮೀಸಲಾತಿ ಕೊಟ್ರಿ? 15 ತೆಗಿಯಮ್ಮ. ಎರಡೂ ಕಡೆ ಇದೆ, 15-16 ಎರಡೂ ಕಡೆ ಒಂದೇ ಕಡೆ ಇದೆ. ಇಲ್ಲಮ್ಮ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. Equality of opportunity in matters of public employment. There shall be equality of opportunity for all citizens in matters relating to employment or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be ineligible or discriminated against in respect of any employment for office under. Nothing in this schedule article shall prevent Parliament from making any law presenting in regard to class or classes employment of opportunity of local plus 4 15 prohibition of discrimination on grounds सब क्लास 4 साके हैं. Yes. The state shall not discriminate against any citizen on grounds of only of religion, race, caste.
ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಬಿದ್ದಾರೆ. ಅವರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ. ನಾ ಹೇಳ್ತೇನೆ, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 10% ಆರ್ಥಿಕ ಹಿಂದುಳಿದವರು ಕೊಟ್ಟಾರಲ್ಲ, ಅದು ಸಂವಿಧಾನಾತ್ಮಕವಾಗಿದೆ. ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದ್ರೆ ದುರ್ದೈವಂತರ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ ಇವತ್ತ ಹೇಳಕ್ ಬೇಕಾಯ್ತು. ಆಯ್ತು, ನಾಳೆ ನಿಮ್ಗೆಲ್ಲ ಇದೊಂದು ಅನುಭವ. ಈ ರೀತಿ ಚರ್ಚೆ ಮಾನ್ಯ ಅಧ್ಯಕ್ಷರೇ, nothing in this article shall prevent the state from making any provision for reservation in matters of promotion or consequential authority, seniority or any class or classes of force or under the state in favor of scheduled caste and scheduled tribes, in which opinion of state are not adequately represented in the services. Nothing in this article shall prevent the state from considering any ಅದಕ್ಕೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಬೇಕಿದ್ದಾರೆ. ಆದ್ರೆ ಪಾಪ ಬಿಜೆಪಿ ಅವರು ಗಪ್ಪು ಬಾಯಿ ಬಚ್ಕೊಂಡು ಕೂತಾರೆ ಬೆಣ್ಣೆ ತಿರ್ಕೋತ. as a separate class and so and so. ಎಲ್ಲಿ ಇದು ಎಲ್ಲಿ ಇಲ್ವಲ್ಲ, ಅದು ಇಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಇರ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗ ಫೈನಲ್. ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿಯವರು ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ. ನಾವು ಪಾಕಿಸ್ತಾನ ನೀವೊಬ್ರು ಮಾತಾಡ ಮುಗಿತಾ ಮಾತಾಡ್ಬೇಡವಾ? ಮಾನ್ಯ ಅಧ್ಯಕ್ಷರ ಮುಖ್ಯಮಂತ್ರಿಗಳ ವಿಚಾರ ಹೇಳ್ತಾರೆ. ತಕಬಂದು ಹೊಸ್ತಾ ಸೇರಿಸಿದ್ರು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ ನೋಡಿ, ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ. ಈಗ ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ, ಮತ್ತೆ ಮತ್ತೆ ಏನ್ ನಿಮ್ದು? ಆಯ್ತು, ಕೂತ್ಕೊಳ್ಳಿ. ಆಯ್ತು, 103ನೇ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸಬ್ಸೆಕ್ಷನ್ 4 and 5 ಬರ್ತಾನೆ ಇದೆ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಕೆಟ್ಟ ನನಗೆ ಅನಿಸ್ಲಾಕತ್ತಿದ್ದು ವಿರೋಧ ಆರಾಮಾಗಿ ಹಾಯಾಗಿ ಕೂತಿದ್ದು ಇದನ್ನು ನಾನು ಖಂಡಿಸುತ್ತೇನೆ. Nothing in this article. ಮುಖ್ಯಮಂತ್ರಿಗಳು ಮಾತಾಡಿ ಮುಗಿಸ್ಲಿ. From making any special provision for the advancement of any socially and educationally backward classes. Socially and educationally. ಇದು 15 class 4. Subclass 4. ನಾನು ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದವ್ರನ್ನ ಸೇರಿಸಿರ್ತೇನೆ. ಮಾದೇವಪ್ಪನವ್ರಿಗೆ ನಾವು ಒತ್ತಾಯ ಮಾಡಿದ್ದು ಸೋಷಿಯಲಿ ಎಜುಕೇಶನ್ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಬೇಡಿ ಅವರ ಯತ್ನಾಳ್. ಸೋಷಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಇವತ್ತು ಏನು 10% ಕೊಟ್ಟಿದ್ದು ವಿರೋಧ ಮಾಡ್ತಾರೆ. ಇವತ್ತು ಕೇಳ್ತೇನೆ, ಕುತ್ಕೊಳ್ರಿ. 2019
ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮುಖ್ಯಮಂತ್ರಿಗಳು ಇವರೆಲ್ಲ ತಮ್ಮ ಎಜುಕೇಶನಲ್ಲಿ ಅಂತ ಇದೆಯೇ ಹೊರತು ಎಕನಾಮಿಕಲಿ ಅನ್ನೋ ಪದ ಇಲ್ಲ. ಕೇಳ್ರಿ ಪೇಷನ್ಸ್ ಅಲ್ಲಿ ಅಶ್ವಥ್ ನಿಮ್ಗೆ ಅವ್ರು ಹೇಳ್ತಾರೆ ಕೇಳ್ರಿ ಮುಖ್ಯಮಂತ್ರಿಗಳು. ಸಾಕು ನಿಮ್ ಅಧ್ಯಕ್ಷ ಒಂದ್ ಮಿನಿಟ್ ಕೇಳ್ರಿ ಅಶೋಕ್ ಅವರೇ ದಯವಿಟ್ಟು ಅಶೋಕ್ ಅವರೇ ದಯವಿಟ್ಟು ಸರ್ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ಫಾರ್ ಮಿನಿಟ್. ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15 ನೋಡಿ ಎಲ್ಲ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ, ಇದನ್ನ ನಿಮ್ಗೆಲ್ಲದೊಂದು ಅನುಭವ. ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಇದೆಲ್ಲ ಚಾನ್ಸ್ ಯಾವಾಗ ನಿಮಗೆ ಇದು ಸಿಕ್ಕುದಿಲ್ಲ. ಇಟ್ಸ್ ಅನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನೀವು ಅದಕ್ಕೆ ಹಾಕಿ ನೀವು ಅದನ್ನು ಕರೆಕ್ಟಾಗಿ ಕೇಳಿ, ದಟ್ ಇಸ್ ನಾಟ್ ಡಿಸ್ಟರ್ಬ್. ಆದರೆ ಯಾರು ಮಾತಾಡಬೇಕು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ನಿಮ್ಗೊಂದು ಅನುಭವ ಸಿಕ್ಕಿದಂಗೆ ಆಗ್ತದೆ. ಅಧ್ಯಕ್ಷರೇ ನಾನು ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನು ಹೇಳಿದ್ರು, ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ ಸಂವಿಧಾನವನ್ನ ಬರೆದಂತ ಸಂದರ್ಭದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವುದೇ ರಿಸರ್ವೇಶನ್ ಕೊಡುವಂತ ಬರೆದಿಲ್ಲ. ಅದಕ್ಕೆ ಅಧ್ಯಕ್ಷರೇ ಆರ್ಟಿಕಲ್ 15 ಆಫ್ ಸಬ್ ಕ್ಲಾಸ್ ಯಾರ್ಯಾರಿಗೆ ರಿಸರ್ವೇಶನ್ ಕೊಡಬೇಕು, ಸೋಷಿಯಲ್ ಎಜುಕೇಶನ್ ಬ್ಯಾಕ್ವರ್ಡ್ ಆದ ಸೆಕ್ಷನ್ಗೆ ಇರಲಿಲ್ಲ. ಸಬ್ ಕ್ಲಾಸ್ ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು 2019 ಸಂವಿಧಾನದ 103 ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ತಂದಿದ್ದಾರೆ. ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ಲೀಸ್ ನೀವು ಮಾಡಿ ನಮ್ಮ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ 50% ರಿಸರ್ವೇಶನ್ ನ್ಯಾಯ ಸಿಗಬೇಕು. ನಾವು ವಿರೋಧ ಮಾಡಲ್ಲ, ಕೊಟ್ಟು ಮಾಡ್ಕೇವ ಮೊದ್ಲು. ಆಯ್ತು, ಈಗ ಅಶೋಕ್ ಅವರು ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿದ್ ಸರಿ ಇದೆ. ಹೇಳಿದ್ರಲ್ಲ ಸಬ್ಸೆಕ್ಷನ್ 4-5 ಸಬ್ಸೆಕ್ಷನ್ 6 ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ. ಇಟ್ಸ್ ಎ ಲೇಟರ್ ಸ್ಟೇಜ್. ಆದ್ರೆ ಅಧ್ಯಕ್ಷರೇ 50% ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು 75% ರಿಸರ್ವೇಶನ್ ಈ ಸದನ ಸ್ವಾಗತ ಮಾಡಬೇಕಾಗುತ್ತೆ. ದಯಮಾಡಿ ಮಾತಾಡ್ತಾರೆ ಅಂದ್ರೆ ಏನ್ ಹೇಳುದಿಲ್ಲ. ನೀವು ಬರೀ ಅದೇ ಸೈಡ್ ಮಾತಾಡಕ್ ಕೊಡ್ತೀರಿ, ನನಗೆ ದಯವಿಟ್ಟು ಮಾತಾಡಕ್ ಕೊಡಿ. ಈ ಸದನ ಅಭಿನಂದನೆ ಸಲ್ಲಿಸುತ್ತದೆ. ಬಿಜೆಪಿ ಚಪ್ಪಾಳೆ ಹೊಡಿತಾರೆ. ಪ್ರತಿಪಕ್ಷ ಮಾತಾಡ್ತೀರಾ, ಯಾಕೆ ಹಾಗೆ ಎದ್ದು ಮಾತಾಡ್ತೀರಿ? ನಿಮ್ಗೆ ಲಾಸ್ಟ್ ಅಧ್ಯಕ್ಷರೇ, ಸನ್ಮಾನ್ಯ ನೀವು ಈ ಬಿಲ್ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದೊಂದು ಐತಿಹಾಸಿಕ ಬಿಲ್ ಆಗಬೇಕು. ಸಮಾಜದ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಒಳ ಮೀಸಲಾತಿ ಸಿಗಬೇಕು. ಇದು ಏನು ಇವತ್ತಿಂದ ಅಂತಲ್ಲ, ಬಹಳ ವರ್ಷಗಳ ಕಾಲದಿಂದ ಈ ಒಳ ಮೀಸಲಾತಿಯ ಹೋರಾಟಗಳು ನಡೆದಿದೆ.
ಈಗಾಗಲೇ ತೆಲಂಗಾಣದಲ್ಲೆಲ್ಲ ಜಾರಿಗೆ ತಂದ್ಬಿಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಕ ಮಾಡಿದ್ರು ಮುಖ್ಯಮಂತ್ರಿಗಳು. ನೇಮಕ ಆದಮೇಲೆ ಅದು ನಮ್ಮ ಸರ್ಕಾರ ಬಂತು. ನಾವು ಅದನ್ನು ಕಂಟಿನ್ಯೂ ಮಾಡಿದ್ರಿ, ನಾವೇನು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡಿದ್ರಿ. ಮಾಡಿ ನೀವು ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಕಂಟಿನ್ಯೂ ಆಯಿತು. ನಾಗಮೋಹನ್ ದಾಸ್ ವರದಿಯಲ್ಲಿ ಅವರ ವರದಿ ಪ್ರಕಾರ ಅವರು ಈಗಾಗಲೇ 5 ಪ್ರವರ್ಗಕ್ಕೆ ಅನುಮತಿಯನ್ನು ಕೊಟ್ಟರು. ಅಂದರೆ ಅವ್ರ ರಿಪೋರ್ಟಲ್ಲಿ 5, ಇವರು ಅದನ್ನು 3 ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತ ಮಾದೇವಪ್ಪನವರು ಹೇಳಲಿಲ್ಲ, ಹೇಳ್ಬೇಕಾಯ್ತು. ನಾನು ಈ ವರದಿಯಲ್ಲಿ ರಿಪೋರ್ಟು ಯಾಕೆ 3 ಮಾಡಿದೆ, ಅದಕ್ಕೆ ಕಾರಣ ಏನು, ಉದ್ದೇಶ, ಒಂದೇ ನಿಮಿಷ. ಅದಾದ ಮೇಲೆ ಕೇಳಿಸ್ಕೊಂಬಿಡಿ ಎಲ್ಲ, ಆಮೇಲೆ ಮಾತಾಡಿ. ಆಮೇಲೆ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಬಿಲ್ಲನ್ನು ತಂದರು, ಈ ಒಳ ಮೀಸಲಾತಿಯಲ್ಲಿ ಬಿಲ್. ಅದಕ್ಕಿಂತ ಏನು ಡಿಫ್ರೆಂಟ್ ಇದೆ, ಅದರಲ್ಲಿ ಏನು ಇರಲಿಲ್ಲ, ನಾವು ಅದನ್ನು ಡಿಫ್ರೆಂಟಾಗಿ ಏನು ಮಾಡಿದ್ರಿ ಅಂತಲೂ ನಮಗೇನು ಇನ್ನೂ ಅರ್ಥ ಆಗಲಿಲ್ಲ. ಅದಕ್ಕಿಂತ ಹೆಚ್ಚುವರಿಯಾಗಿ ನಾನು ಏನು ಮಾಡಿದೆ ಅಂತ. ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪನಾಯಕರು ನಾನು ಹೇಳಿದೆ, ಎಲ್ಲದಕ್ಕೂ ನಾನೇ ನಿಲುವಳಿ ಸೂಚನೆ ಎಲ್ಲ ಮಂಡನೆ ಮಾಡ್ತಾ ಇದ್ದೆ, ನೀವು ಅದ್ರ ಬಗ್ಗೆ ತಯಾರಾಗಿ ಬನ್ನಿ ಅಂತ ಬಂದರು. ಅವ್ರು ಮಾತಾಡಿದ್ರು, ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.